ಈ ಮಾಸಕ್ಕೆ ಸಂಬಂಧಪಟ್ಟಂಗೆ ಮತ್ತೊಂದು ಉದಾಹರಣೆ ತಗೊಳ್ಳೋಣ. ಯಾವುದು? 4 ಮತ್ತು 8, 4 and 8. ಸೊ ನಾನು ಈಗ 4 ನ ಫ್ಯಾಕ್ಟರ್ಸ್ ಬರಿತೀನಿ. 4 ನ ಫ್ಯಾಕ್ಟರ್ಸ್ ಯಾವುದು? 1, 2, 4. ನೆಕ್ಸ್ಟ್ 8 ಹಿಂಗ ಹಾಕ್ಬಾರ್ದು ಅಂದ್ರೆ ಫ್ಯಾಕ್ಟರ್ಸ್ ಅಂತ 1, 2, 4, 8. CF ಆಫ್ 4 and 8, 4 ಮತ್ತು 8ರ ಸಾಮಾನ್ಯ ಅಪವರ್ತನಗಳು. ಸೊ 4 ಮತ್ತು 8ರಲ್ಲಿ ಪ್ರೆಸೆಂಟ್ ಇರೋ ನಂಬರ್ಸು ಕಾಮನ್ ಆಗಿರೋವು ಯಾವುವು? 1, 2, 4. 1, 2, 4 ಇವು ಕಾಮನ್ ಫ್ಯಾಕ್ಟರ್ಸ್. ಇದರಲ್ಲಿ ಕಾಮನ್ ಫ್ಯಾಕ್ಟರ್ ಅಲ್ಲಿ ಹೈಯೆಸ್ಟ್ ಇರೋದು ಯಾವುದು? ಈ ಕಾಮನ್ ಫ್ಯಾಕ್ಟರ್ಸ್ ಅಲ್ಲಿ ನೀವು ಅರ್ಥ ಮಾಡ್ಕೊಳ್ರಿ. ಫ್ಯಾಕ್ಟರ್ಸ್ ಬರೆಯಕ್ಕೆ ಎಲ್ಲರಿಗೂ ಬರುತ್ತೆ. ಫ್ಯಾಕ್ಟರ್ಸ್ ಬರೆದಾದ್ಮೇಲೆ ಕಾಮನ್ ಫ್ಯಾಕ್ಟರ್ಸ್ ಸಾಮಾನ್ಯ ಅಂತ ಬರ್ದಿದ್ದಾರೆ ಅಂದ್ರೆ ಸಾಮಾನ್ಯ ಅಪವರ್ತನಗಳು. ಸಾಮಾನ್ಯ ಅಪವರ್ತನಗಳು ಅಂದ್ರೆ 4 ಮತ್ತು 8ರಲ್ಲಿ ಎರಡರಲ್ಲೂ ಪ್ರೆಸೆಂಟ್ ಇರೋವು. 4 ಮತ್ತು 8ರಲ್ಲಿ ಎರಡರಲ್ಲೂ ಇರೋ ಅಂತವು ಯಾವು? 1, 2, 4. ಈ ಸಾಮಾನ್ಯ ಅಪವರ್ತನಗಳಲ್ಲಿ ಸಾಮಾನ್ಯ ಅಪವರ್ತನಗಳು ದೊಡ್ಡದು ಯಾವ್ದು ಇದೆಯಲ್ಲ ಅದು ಸಹ ಏನಾಗುತ್ತೆ? ಮಾಸ ಆಗುತ್ತೆ. 1, 2, 4ರಲ್ಲಿ ದೊಡ್ಡದು ಯಾವುದು? 4. therefore 4 ಮತ್ತು 8ರ ಮಾಸ 4. ಅರ್ಥ ಆಗಿದೆಯಾ? ಯಾವುದೇ ನಂಬರ್ದು ಮಾಸ ಬರೀರಿ ಅಂತಂದ್ರೆ ಫಸ್ಟ್ ಗಿವನ್ ನಂಬರ್ಸಿಗೆ ಕೊಟ್ಟಿರೋ ಸಂಖ್ಯೆಗಳಿಗೆ ಅಪವರ್ತನಗಳನ್ನ ಬರೀಬೇಕು. ಕೊಟ್ಟಿರೋ ಎಲ್ಲ ಸಂಖ್ಯೆಗಳ ಅಪವರ್ತನಗಳನ್ನ ಬರೆದಾದ್ಮೇಲೆ ಸಾಮಾನ್ಯ ಅಪವರ್ತನಗಳನ್ನ ಬರ್ಕೋಬೇಕು. ಸಾಮಾನ್ಯ ಅಪವರ್ತನಗಳಂದ್ರೆ ಕೊಟ್ಟಿರೋ ಸಂಖ್ಯೆಗಳ ಅಪವರ್ತನ ಬರೆದಿರ್ತೀವಲ್ಲ ಅದರಲ್ಲಿ ಪ್ರೆಸೆಂಟ್ ಇರೋವು. ಬರ್ದಾದ್ಮೇಲೆ ಆ ಸಾಮಾನ್ಯ ಅಪವರ್ತನದಲ್ಲಿ ದೊಡ್ಡದು ಯಾವ್ದಿದೆಯೋ ಅದು ಸಹ ಏನಾಗುತ್ತೆ? ಮಾಸ ಆಗುತ್ತೆ. ಮಾಸ ಎಷ್ಟು? 4. ಇನ್ನೊಂದು ಉದಾಹರಣೆ ನೋಡೋಣ. 12 ಮತ್ತು 24, 12 and 24. ಈಗ 12 ಬರಿಬೇಕು. 12 ನ ಫ್ಯಾಕ್ಟರ್ಸ್. 12 ನ ಯಾವ ಸಂಖ್ಯೆಗಳು ಭಾಗಿಸ್ತವೆ? 12 is divided by which numbers? ಸೊ 1 ನಾನು ಹೇಳಿದ್ದೀನಿ 1 ಎಲ್ಲದರ ಫ್ಯಾಕ್ಟರು. ಎಲ್ಲ ಪ್ರತಿಯೊಂದು ನಂಬರ್ಗೂ ಫ್ಯಾಕ್ಟರ್ ಆಗುತ್ತೆ. ಅಂದ್ರೆ 1 divides all the numbers. ಅಂದ್ರೆ 1 ಎಲ್ಲಾ ಸಂಖ್ಯೆಗಳನ್ನ ಕಂಪ್ಲೀಟ್ ಆಗಿ ಡಿವೈಡ್ ಮಾಡೋದ್ರಿಂದ 1 ಎಲ್ಲಾ ಸಂಖ್ಯೆಯ ಅಪವರ್ತನ ಆಗುತ್ತೆ. 1 ಆಯ್ತು. ನೆಕ್ಸ್ಟ್ 2 ಆಯ್ತು, 3 ಆಯ್ತು, 4 ಆಯ್ತು, 6 ಆಯ್ತು, 12. ಇವು 1, 2, 3, 4, 6, 12 ಆರ್ ದಿ ಫ್ಯಾಕ್ಟರ್ಸ್ ಆಫ್ ದಿ 12. ಅಂದ್ರೆ 1, 2, 3, 4, 6, 12, 12ರ ಅಪವರ್ತನಗಳು. ನೆಕ್ಸ್ಟ್ ಬರ್ರಿ ಈಗ 24ರ ಅಪವರ್ತನಗಳು. 1, 2, 3, 4, 6 ನೋಡ್ರಿ. 4 6 24, 8 3 24, 8 3 24, ಲಾಸ್ಟಿಗೆ 12 24, 24 ಒಂದೇ 24. ಸೊ ನೋಡ್ರಿ 24ರ ಅಪವರ್ತನಗಳು ನೋಡ್ರಿ. 1 ಇಂದ 2 12, 3 12, 3 8, 4 6, 6 4, 8 3, 12 24 ಒಂದೇ. ಈಗ 12 ಮತ್ತು 24 ನಾನು ಈಗ ಡೈರೆಕ್ಟ್ ಬರೀತೀನಿ. ಯಾವುದು? 1, 2, 3, 4, 6, 12. ಸೊ 12 ಲಾಸ್ಟ್. ಸೊ 12 ಲಾಸ್ಟ್. ಸೊ ಈಗ SCF ಮಾಸಹ ಯಾರು ಹೇಳ್ತೀರಿ? SCF ಮಾಸಹ ಯಾರು ಹೇಳ್ತೀರಿ? SCF ಮಾಸ ಯಾರು ಹೇಳ್ತೀರಿ? ಮಾಸ ಯಾರು ಹೇಳ್ತೀರಿ? ಮಾಸ ಬರಿಬೇಕು. ಹೇಳ್ರಿ ಎಲ್ಲಿದೆ? ಕಾಮನ್ ಫ್ಯಾಕ್ಟರ್ಸ್ ಅಲ್ಲಿ, ಸಾಮಾನ್ಯ ಅಪವರ್ತನಗಳಲ್ಲಿ. ಇವು ಸಾಮಾನ್ಯ ಅಂತ ಯಾಕಂದ್ರೆ ಎರಡು ನಂಬರ್ಸ್ನ ಅಪವರ್ತನಗಳಲ್ಲಿ ಇದಾವೆ. ಹಂಗಾಗಿ SCF ಎಷ್ಟು? 12. ಕ್ಲಿಯರಾ? SCF ಬಗ್ಗೆ 12 ಮತ್ತು 24ರ ಬಗ್ಗೆ ಮಾಸಹ ಅಥವಾ SCF ಬಗ್ಗೆ ಯಾರಿಗಾರು ಡೌಟ್ಸ್ ಇದ್ರೆ ಕೇಳಿ, ಅದನ್ನ ಬಗೆಹರಿಸೋಣ.
ಮತ್ತೆ ಬರೋಣ. 9 ಮತ್ತು 18. ನಾ ಸಿಂಪಲ್ ಪ್ರಾಬ್ಲಮ್ಸ್ ತಗೊಂತಿದ್ದೀನಿ. ಮತ್ತೆ ಮುಂದೆ ಹೋಗ್ತಾ ಹೋಗ್ತಾ ನೋಡೋಣ ದೊಡ್ಡದನ್ನ. ಫಸ್ಟ್ ನಿಮ್ಗೆ ಅರ್ಥ ಆಗ್ಬೇಕು. ಈಗ ಯಾವುದರ ಅಪವರ್ತನಗಳನ್ನು ಬರಿಬೇಕು? 9ರ ಅಪವರ್ತನಗಳು. 9ರ ಅಪವರ್ತನಗಳು ಹೇಳ್ತೀರಿ 1 3 9 ಅಷ್ಟೇ. 1 3 9 ಅಷ್ಟೇ. 1ರಿಂದ ಭಾಗುತ್ತೆ. 3 3 9, 9 1 9. 18ರ ಅಪವರ್ತನಗಳು 1 2ರಿಂದನೂ ಭಾಗ ಆಗುತ್ತೆ ನೋಡ್ರಿ. 2 9, 3 6, 6 3, 9 2, 18 1. ಇಷ್ಟು 18ರ ಅಪವರ್ತನಗಳು. ಫ್ಯಾಕ್ಟರ್ಸ್ ಆಫ್ 18. 9 ಮತ್ತು 18. 9 ಮತ್ತು 18 ಕಾಮನ್ ಇರವ್ಯಾವು? ಕಾಮನ್ 1 3 and 9. 1 3 9 ಅಷ್ಟೇ. ಮತ್ತೆ ಯಾವುದು ಇಲ್ಲ. ಎಸ್ ಸಿ ಆಫ್ ಮಾಸಹ ಎಷ್ಟು? 9. ಯಾಕೆ 9? ಕಾಮನ್ ಫ್ಯಾಕ್ಟರ್ ಅಲ್ಲಿ ಹೈಯೆಸ್ಟ್ ನಂಬರ್ ಯಾವುದಿದೆ? 9 ಇದೆ. ಅದಕ್ಕೋಸ್ಕರ ಸಾಮಾನ್ಯ ಅಪವರ್ತನಗಳಲ್ಲಿ ದೊಡ್ಡ ಸಂಖ್ಯೆ ಯಾವುದಿದೆ? ದೊಡ್ಡ ಅಪವರ್ತನ. ದೊಡ್ಡ ಸಂಖ್ಯೆ ಅನ್ನೋದಕ್ಕಿಂತ ಸಾಮಾನ್ಯ ಅಪವರ್ತನಗಳಲ್ಲಿ ಇವು ಸಾಮಾನ್ಯ. 1 3 9 ಸಾಮಾನ್ಯ ಅಂತ ಯಾಕೆ ಕರಿತೀವಿ ಅಂದ್ರೆ ಎರಡರಲ್ಲೂ ಇದ್ದಾವೆ, ಅದಕ್ಕೆ ಸಾಮಾನ್ಯ ಅಂತ ಕರಿತೀವಿ. ಇವನ್ನ ಅಪವರ್ತನಗಳೇ. ಸಾಮಾನ್ಯ ಅಪವರ್ತನಗಳಲ್ಲಿ ದೊಡ್ಡ ಅಪವರ್ತನ ಯಾವುದು? 9. ಅದಕ್ಕೆ ನಾವೇನಂತ ಕರಿತೀವಿ? ಮಹತ್ತಮ ಸಾಮಾನ್ಯ ಅಪವರ್ತನ. ಮಹತ್ತಮ ಸಾಮಾನ್ಯ ಅಪವರ್ತನ ಅಂತ ಕರಿತೀವಿ. ನಿಮಗೇನಾದ್ರು ಡೌಟ್ ಇದ್ರೆ ಕೇಳಿ. ಸೊ ನಾನು ಹಿಂಗೆ ನೋಡ್ಬೇಕು ಅಂತ ಹೇಳಿದ್ದೀನಿ, ಮುಂದೆ ಹೇಳ್ತೀನಿ. ಇನ್ನ ಏನಾದ್ರು ಡೌಟ್ಸ್ ಇದೆ? ಮತ್ತೊಂದು ಪ್ರಾಬ್ಲಮ್ ತಗೋಣ. ಈಗ 12 ಮತ್ತು 24. 12 ಮತ್ತು 24. ಈಗ 12ರ ಅಪವರ್ತನಗಳು ಹೇಳ್ರಿ. 12 1 2 12 2 6 3 4 4 3 12 6 12 12 12. ಇವು ಯಾವುದರ ಅಪವರ್ತನಗಳು? ಫ್ಯಾಕ್ಟರ್ಸ್ ಆಫ್ 12 ಅಂತ ಹೇಳ್ತೀವಿ. 24ರ ಅಪವರ್ತನಗಳು ಫ್ಯಾಕ್ಟರ್ಸ್ ಆಫ್ 24. 1 2 12 3 8 4 6 6 4 8 3 12 2 24 24. ಈಗ ನಾವು ಏನ್ ಬರಿಬೇಕು? ಕಾಮನ್ ಫ್ಯಾಕ್ಟರ್ಸ್, ಸಾಮಾನ್ಯ ಅಪವರ್ತನಗಳು. ಎರಡೂ ಸಂಖ್ಯೆಯ ಅಪವರ್ತನಗಳಲ್ಲಿ ಇರವು ಯಾವ್ಯಾವು? 12 ಮತ್ತು 24. 12 and 24. ಓಕೆ, ಯಾರು ಹೇಳ್ತೀರಿ? 1 ಇದೆ, 2 ಇದೆ, 3 ಇದೆ, 4 ಇದೆ, 6 ಇದೆ, 12 ಇದೆ. ಇವು ಕಾಮನ್ ಫ್ಯಾಕ್ಟರ್ಸ್, ಸಾಮಾನ್ಯ ಅಪವರ್ತನಗಳು. ಕಾಮನ್ ಫ್ಯಾಕ್ಟರ್ ಅಲ್ಲಿ ಹೈಯೆಸ್ಟ್ ಯಾವುದು? ಕಾಮನ್ ಫ್ಯಾಕ್ಟರ್ ಅಲ್ಲಿ ಹೈಯೆಸ್ಟ್ ಯಾವುದು? 12. ಸಾಮಾನ್ಯ ಅಪವರ್ತನಗಳಲ್ಲಿ ದೊಡ್ಡದು ಯಾವುದು? 12. ಯಾವುದು? 12. ಅದನ್ನ ನಾವು ಮಾಸಹ 12. ಎಸ್ ಸಿ ಎಫ್ 12. ಡೌಟ್ ಏನಾರು ಇದೆಯಾ? ಎಸ್ ಸಿ ಎಫ್ ಬಗ್ಗೆ ಇನ್ನ ದೊಡ್ಡ ಪ್ರಾಬ್ಲಮ್ಸ್ ಮಾಡಿಸ್ತೀರಿ. ನಾ ಸಿಂಪಲ್ ಟು ಕಾಂಪ್ಲೆಕ್ಸ್ ಅಂದ್ರೆ ಸಿಂಪಲ್ ಟು ಕಾಂಪ್ಲೆಕ್ಸ್. ಸಣ್ಣದರಿಂದ ದೊಡ್ಡದಕ್ಕೆ ಹೋಗೋಣ, ಸರಳದಿಂದ ದೊಡ್ಡ ಪ್ರಶ್ನೆಗೆ ಹೋಗೋಣ. ಸೊ ಇನ್ನೊಂದು ನೋಡೋಣ. ಈಗ 5 ಮತ್ತು 15. 5 and 15. ನಂಗೆ ಡೈರೆಕ್ಟ್ ಹಿಂಗೆ ಬರೆದು ಬಿಡ್ಬೇಕಿತ್ತು. ಮತ್ತೆ 5 and 15. 5 ಯಾರಪ್ಪ? 1 5 1 5. 5ಅನ್ನ ನಾ ಹೇಳಿದೀನಿ ಯಾವುದ್ರದ್ದೇ ಫ್ಯಾಕ್ಟರ್ಸ್ ಬರಿಬೇಕಾದ್ರೆ ಫಸ್ಟ್ ಯಾವ್ದು ಬರಿಬೇಕು ಅಂತ ಹೇಳಿದೀನಿ? 1 ಬರಿಬೇಕು ನೀವು. ನಂತರ ಅದು ಯಾವ್ಯಾವ ಮಗ್ಗಿಲ್ ಬರುತ್ತೆ ಅಥವಾ ಯಾವ್ಯಾವ ಸಂಖ್ಯೆಗಳು ಡಿವೈಡ್ ಮಾಡ್ತವೆ. ನೆಕ್ಸ್ಟ್ 15 1 15 3 ಇಂದ ಡಿವೈಡ್ ಆಗುತ್ತೆ.
5 ಇಂದ ಡಿವೈಡ್ ಆಗುತ್ತೆ. ಈಗ ನಾವೇನ್ ಬರೆಯಬೇಕು, ಕಾಮನ್ ಫ್ಯಾಕ್ಟರ್ಸ್ ಬರೀಬೇಕು. ಕಾಮನ್ ಫ್ಯಾಕ್ಟರ್ಸ್ 5 and 15 ಅಲ್ಲಿ ಕಾಮನ್ ಫ್ಯಾಕ್ಟರ್ಸ್ 1, 5. ಕಾಮನ್ ಫ್ಯಾಕ್ಟರ್ಸ್ ಯಾವುದು? 1 and 5. ಸೊ ನಾವು ರೈಟ್ ಕಾಮನ್ ಫ್ಯಾಕ್ಟರ್ಸ್ ಬರ್ದಾದ್ಮೇಲೆ, ಸೊ ನಾವು ರೈಟ್ HCF ಮಾಸಹ ಹೇಳ್ತೀರಿ. ಮಾಸಹ ಕಾಮನ್ ಫ್ಯಾಕ್ಟರ್ಸ್ ಅಲ್ಲಿ ಸಾಮಾನ್ಯ ಅಪವರ್ತನಗಳಲ್ಲಿ ದೊಡ್ಡ ಸಂಖ್ಯೆ ಯಾವ್ದಪ್ಪ ಅಂದ್ರೆ 5. ಇದು 5. ಇಟ್ ಈಸ್ ದಿ HCF ಆಫ್ 5 and 15. 5 ಮತ್ತು 15ರ ಮಾಸಹ. ಅರ್ಥ ಆಗಿದೆಯಾ? ನಾನೀಗ ಹೆಂಗೆ ನೋಡ್ಬೇಕು ಅಂತ ಹೇಳ್ತಿದ್ದೀನಿ. ನೀವು ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವತ್ತೇ ಸಬ್ಸ್ಕ್ರೈಬ್ ಮಾಡಿ. MBPL 74. ಎನಿ ಡೌಟ್ಸ್ ಇದ್ರೆ ನೀವು ಕ್ಲಾಸ್ ನೋಡ್ತಾ ಇದ್ರೆ ಅಲ್ಲಿ ಮೊಬೈಲ್ ನಂಬರ್ ಡಿಸ್ಪ್ಲೇ ಆಗ್ತಿದೆ ನಂಬರ್ಗೆ ಕಾಲ್ ಮಾಡಿ. ಈಗ ನೀನು ಬಹಳಷ್ಟು ನನ್ನ ಯೂಟ್ಯೂಬ್ ಚಾನಲ್ ವಿಡಿಯೋಗಳಿರೋದ್ರಿಂದ ನಾನು ಪ್ಲೇ ಲಿಸ್ಟ್ ಅಂತ ಮಾಡಿದ್ದೀನಿ. ಪ್ಲೇ ಲಿಸ್ಟ್ ಅಲ್ಲಿ ಹೋದ ತಕ್ಷಣ ಬೇಸಿಕ್ಸ್ ಆಫ್ ಮ್ಯಾಥಮೆಟಿಕ್ಸ್ ಅಂತ ಇದೆ. ಅದರಲ್ಲಿ ನಾನು ಎಷ್ಟು ಪಾರ್ಟ್ ಅನ್ನ ಮಾಡಾಕಿದ್ದೀನೋ ಅಷ್ಟು ಪಾರ್ಟ್ಗಳು ಅದರಲ್ಲಿ ಇರ್ತವೆ. ಅದರಲ್ಲಿ ನೀವು ಯಾವ ಪಾರ್ಟ್ ಅನ್ನ ನೋಡ್ಬೇಕಲ್ಲ ಆ ಪಾರ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ನೋಡ್ರಿ. ನೀವು ಹುಡುಕೋದು ಕಷ್ಟ ಆಗುತ್ತೆ ಅನ್ನೋದಕ್ಕೋಸ್ಕರ ಐ ವಿಲ್ ಮೇಕ್ ಪ್ಲೇ ಲಿಸ್ಟ್. ಓಕೆನಾ? ಸೊ ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ನೋಡೋಣ. 9 and 36. 9 and 36. ಸೊ 9 and 36 ನೋಡೋಣ. ಸೊ 9 ಎಲ್ಲೆಲ್ಲಿ ಭಾಗ ಆಗುತ್ತೆ? 1, 3, 9 ಇಷ್ಟೇ. 1, 3, 9. 1, 3, 9. 36 ಬರಿಬೇಕು. ಈಗ ಯಾರು ಹೇಳ್ತೀರಿ? 1 ಬರಿಬೇಕು. 2ರಿಂದನೂ ಡಿವೈಡ್ ಆಗುತ್ತೆ, 3ರಿಂದನೂ ಡಿವೈಡ್ ಆಗುತ್ತೆ, 4ರಿಂದನೂ ಡಿವೈಡ್ ಆಗುತ್ತೆ. ಯಾಕೆ 4 9 36. ಆಮೇಲೆ 6 6 36, 9 4 36, 12 3 36, 18 7 36, 36 36. ಇವು ಯಾವುದರ ಫ್ಯಾಕ್ಟರ್ಸ್? 36ರ ಅಪವರ್ತನಗಳು. ಫ್ಯಾಕ್ಟರ್ಸ್ ಆಫ್ 36 ಅಂತ ಕರಿತೀವಿ. ಇವೆರಡರಲ್ಲೂ ಇರೋ ಯಾವರೇ ಅದಾವ ನೋಡ್ರಿ. ಎರಡರಲ್ಲೂ 9 and 36. 9 and 36 ಅಂದ್ರೆ ಎರಡರಲ್ಲೂ ಪ್ರೆಸೆಂಟ್ ಇರೋವು ಯಾವಂದ್ರೆ 1 3 9. 1 3 9. ಈಗ HCF ಮಾಸಹ ಯಾರು ಹೇಳ್ತೀರಿ? ಕಾಮನ್ ಫ್ಯಾಕ್ಟರ್ಸ್ ಸಾಮಾನ್ಯ ಅಪವರ್ತನಗಳಲ್ಲಿ ದೊಡ್ಡದು ಮಹತ್ತಮ ಯಾವುದು? 9. ಇದು ಅರ್ಥ ಆಗಿದೆ ಅನ್ಕೋಬಹುದಾ? ಅರ್ಥ ಆಗಿದೆಯಾ? ಕೇಳ್ರಿ, ಇನ್ನ ಒಂದ್ಸಲ ಕೇಳ್ರಿ. ಸರ್ ಹೆಂಗ್ ಮಾಡ್ಬೇಕು ಸರ್ ಮಾಸಹವನ್ನ? ಸರ್ ಏನು ಮಾಡಂಗಿಲ್ಲ. ಗಿವನ್ ನಂಬರ್ಸ್ ಯಾವುದು, ಕೊಟ್ಟಿರೋ ಸಂಖ್ಯೆಗಳು ಯಾವುದು, ಆ ಕೊಟ್ಟಿರೋ ಸಂಖ್ಯೆಗಳಿಗೆ ನಾವೇನ್ ಬರಿಬೇಕು ಅಂದ್ರೆ ಅಪವರ್ತನಗಳನ್ನ ಬರಿಬೇಕು. ಓಕೆ, ಅಪವರ್ತನಗಳನ್ನ ಬರದಾದ ಮೇಲೆ ಸಾಮಾನ್ಯ ಅಪವರ್ತನಗಳನ್ನ ಬರಿಬೇಕು. ಸಾಮಾನ್ಯ ಅಪವರ್ತನಗಳು ಅಂದ್ರೆ ಏನ್ ಸರ್? ಎರಡರಲ್ಲೂ ಪ್ರೆಸೆಂಟ್ ಇರವು. ಎರಡರಲ್ಲೂ ಪ್ರೆಸೆಂಟ್ ಇರವು ಯಾವು ನೋಡಿದ್ವಿ? 1 3 9. ಆ ಸಾಮಾನ್ಯ ಅಪವರ್ತನಗಳಲ್ಲಿ ದೊಡ್ಡದು ಯಾವುದಿದೆಯಲ್ಲ ಸರ್, ಅದು ಆ ಕೊಟ್ಟಿರುವ ಸಂಖ್ಯೆಗಳಿಗೆ ಮಾಸಹ ಆಗುತ್ತೆ. ಸಾಮಾನ್ಯ ಅಪವರ್ತನಗಳ ದೊಡ್ಡದು ಕೊಟ್ಟಿರೋ ಸಂಖ್ಯೆಗಳ ಮಾಸಹ ಆಗುತ್ತೆ. ದಟ್ ಈಸ್ 9. ಸೊ ಇನ್ ಇಂಗ್ಲಿಷ್ ಬಂದ್ರೆ ರೈಟ್ ದಿ ಫ್ಯಾಕ್ಟರ್ಸ್ ಆಫ್ ದಿ ಗಿವನ್ ನಂಬರ್. ಓಕೆ, ಗಿವನ್ ನಂಬರ್ಸ್ಗೆ ಫ್ಯಾಕ್ಟರ್ಸ್ ಬರೀತೀರಿ. ರೈಟ್ ದಿ ಕಾಮನ್ ಫ್ಯಾಕ್ಟರ್ಸ್, ಎರಡರಲ್ಲೂ ಇರವು. ಆ ಕಾಮನ್ ಫ್ಯಾಕ್ಟರ್ ಅಲ್ಲಿ ಹೈಯೆಸ್ಟ್ ನಂಬರ್ ಇಸ್ ದಿ HCF ಆಫ್ ದ ಗಿವನ್ ನಂಬರ್ಸ್. ಅರ್ಥ ಆಯ್ತಾ? ಇನ್ನೊಂದು ನೋಡೋಣ. ಓಕೆ, $10 and 25. 10 and 25. ಈಗ 10ರ ಫ್ಯಾಕ್ಟರ್ಸ್ ಬರೀಬೇಕು. 10ರ ಅಪವರ್ತನಗಳು ಯಾವ 10ರ ಅಪವರ್ತನಗಳು? 1 2 5 10. 1 2 5 10.
ಯಾವ್ಯಾವ ಸಂಖ್ಯೆಯಲ್ಲಿ ಬರುತ್ತೆ? 1ರಲ್ಲಿ ಬರುತ್ತೆ, 2ರಲ್ಲಿ ಬರುತ್ತೆ, 5ರಲ್ಲಿ ಬರುತ್ತೆ, 10ರಲ್ಲಿ ಬರುತ್ತೆ. 25 1 5 25 ಮತ್ತೆಲ್ಲೂ ಬರಲ್ಲ. 1 5 25 ಮತ್ತೆ 25 ಯಾವ ಮಗ್ಗಿಲು ಬರಲ್ಲ. 10 and 25 10 and 25 ನಲ್ಲಿ ಯಾವ ಕಾಮನ್? ಯಾವುದು? 1 ಮತ್ತೆ 5. HCF ಯಾರು ಹೇಳ್ತೀರಿ? ಈಗ ಮಾಸಹ ಯಾರು ಹೇಳ್ತೀರಿ? ಮಾಸಹ. ಕಾಮನ್ ಫ್ಯಾಕ್ಟರ್ಲಿ ಹೈಯೆಸ್ಟ್ ಇರೋದು ಯಾವುದು? 5. ಯಾವುದು? 5. ಇದು 5 ಏನು? 5 10 ಮತ್ತು 15ರ ಮಾಸಹ. 10 ಮತ್ತು 15ರ HCF. 5 is the HCF of 10 and 25. ಅರ್ಥ ಆಗಿದೆಯಾ? ಡೌಟ್ ಇದ್ರೆ ಕೇಳ್ರಿ. ಎಷ್ಟು ಈಸಿ ಇದೆ ರೀ. HCF ಆಫ್ ನಂಬರ್ಸ್ ಅಷ್ಟೇ ಮಾಡ್ತಾರ. ನಾನು ಆಲ್ಜಿಬ್ರಿಕ್ ಟರ್ಮ್ಸ್ ಮಾಡ್ತಾ ಇಲ್ಲ. ಯಾಕೆಂದ್ರೆ ನಾನಿಲ್ಲಿ ಫಸ್ಟ್ ನಂಬರ್ಸ್ ಕಲಿಸ್ತೀನಿ, ಮುಂದೆ ನಾನು ಆಲ್ಜಿಬ್ರಿಕ್ ಇದೇ HCF ನ ಮತ್ತೆ ನೆಕ್ಸ್ಟ್ ಎಕ್ಸ್ಟೆಂಡೆಡ್ ಕ್ಲಾಸಸ್ ಮಾಡ್ತೀನಿ. ಅಂದ್ರೆ ಎಕ್ಸ್ಟೆನ್ಷನ್ ಕ್ಲಾಸಸ್ ಏನ್ ಗೊತ್ತಾ, ಅಲ್ಲಿ ಆಲ್ಜಿಬ್ರಿಕ್ ಟರ್ಮ್ಸ್ ಅಂದ್ರೆ ಹೆಂಗ್ ಮಾಡಬೇಕು ಅನ್ನೋದು ಹೇಳ್ಕೊಡ್ತೀನಿ. ಬಟ್ ಈಗ ನಾನು ಫಸ್ಟ್ ನಿಮಗೆ ಬೇಸಿಕ್ ಆಗಿ ನಂಬರ್ಸ್ ಕಲಿಸ್ತಿದ್ದೀನಿ. ನಂಬರ್ಸ್ ಹೆಂಗ್ ಮಾಡ್ಬೇಕು ಸರ್? ಕನ್ನಡ ಮಾಧ್ಯಮದಲ್ಲಿ ಕೇಳಿ ಸರ್. ಕೆಲವೊಂದು ಸಂಖ್ಯೆಗಳನ್ನು ಕೊಟ್ಟಿರ್ತಾರೆ ಸರ್, ಆ ಸಂಖ್ಯೆಯ ಅಪವರ್ತನಗಳನ್ನು ಬರಿತೀವಿ ಸರ್. ಆ ಕೊಟ್ಟಿರೋ ಸಂಖ್ಯೆಗಳ ಎಲ್ಲ ಸಂಖ್ಯೆಗಳ ಅಪವರ್ತನಗಳನ್ನ ಬರೆದಾದ್ಮೇಲೆ 2ರಲ್ಲೂ ಇರೋವನ್ನ ಆರ್ಸ್ ಬರಿತೀವಿ ಸರ್. ಆ ಆರ್ಸ್ ಬರ್ದಿದ್ರಲ್ಲಿ ಯಾವುದು ದೊಡ್ಡದಿದೆಯಲ್ಲ ಸರ್, ಅದೇ ಸಂಖ್ಯೆ ಆ ಕೊಟ್ಟಿರೋ ಸಂಖ್ಯೆಗಳಿಗೆ ಮಾಸ ಆಗುತ್ತೆ. ಒಂದು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಬಂದ್ರೆ ಸರ್, ಹೌ ಕ್ಯಾನ್ ಯು ರೈಟ್ HCF ಅಂತ ಕೇಳ್ತಾರೆ. ಸೊ ರೈಟ್ ದಿ ಫ್ಯಾಕ್ಟರ್ಸ್ ಆಫ್ ಎ ಗಿವನ್ ನಂಬರ್. ಓಕೆ ಸರ್, ಗಿವನ್ ನಂಬರ್ಗೆ ಫ್ಯಾಕ್ಟರ್ಸ್ ಅನ್ನ ಬರೆದಾದ್ಮೇಲೆ ರೈಟ್ ದಿ ಕಾಮನ್ ಫ್ಯಾಕ್ಟರ್ಸ್. ಕಾಮನ್ ಫ್ಯಾಕ್ಟರ್ ಅಲ್ಲಿ ಹೈಯೆಸ್ಟ್ ಇದೆಯಲ್ಲ, ದಟ್ ಈಸ್ ದಿ HCF ಆಫ್ ಎ ಗಿವನ್ ನಂಬರ್. ಕ್ಲಿಯರಾ? ಅರ್ಥ ಆಗಿದೆಯಾ? ಅರ್ಥ ಆಗಿಲ್ಲ ಅಂದ್ರೆ ಕೇಳ್ರಿ. ರೆಕಾರ್ಡೆಡ್ ಆಗಿರ್ಬೋದು. ಅಲ್ಲಿ ನಿಮ್ಮ ಕ್ಲಾಸ್ ಕೇಳ್ತಿದ್ದೀರ, ಅಲ್ಲಿ ಮೊಬೈಲ್ ನಂಬರ್ ಡಿಸ್ಪ್ಲೇ ಆಗ್ತಿದೆ, ಅದಕ್ಕೆ ಕಾಲ್ ಮಾಡ್ರಿ ಸರ್ ಹಿಂಗ ಆಗಿದೆ, ಅಥವಾ ಇಲ್ಲಾಂದ್ರೆ ವಾಟ್ಸಪ್ ಮಾಡ್ರಿ. ನೀವು ಬೇಸಿಕ್ ಕ್ಲಾಸ್ ಮಾಡಿದಿರಿ, ಅದರಲ್ಲಿ ಹಿಂಗ ಆಗಿದೆ, ಏನ್ ಮಾಡ್ಬೇಕು ಸರ್ ನಾವು ಅಂತ, ಏನ್ ಮಾಡ್ಬೇಕು ಅಂತ ಕೇಳ್ರಿ, ಹೇಳ್ತೀನಿ. ಬರ್ದಾಕಿ ಸರ್ ನನಗೆ ಅದನ್ನ ಎಕ್ಸ್ಪ್ಲೇಷನ್. ಸರ್ ನಾನು ಎಲ್ಲರಿಗೂ ಹೇಳಕ್ ಆಗ್ತಿದೆ, ನಿಮ್ಗಾರು ಹೇಳ್ತೀನಿ. ಯಾರೇ ಡೌಟ್ಸ್ ಇದೆ ಅವ್ರಿಗೆ ಕ್ಲಿಯರ್ ಮಾಡೋಣ. ಅರ್ಥ ಆಗಿದೆಯಾ? ಓಕೆ, ಇನ್ನೊಂದು ಲಾಸ್ಟ್ ಎಕ್ಸಾಂಪಲ್ ತಗೊಂತೀನಿ. ಯಾವ ತರ? 27 and 45. 27 and 45. 27 ಮತ್ತೆ 45 ನ ಬರಿಬೇಕು. ಈಗ ಏನ್ ಬರಿಬೇಕು? ಫ್ಯಾಕ್ಟರ್ಸ್ ನಾನು ಹೇಳ್ತೀನಿ. ಒಂದು ಎಲ್ಲದರ ಅಪವರ್ತನ, ಇದು ತಲೆ ಒಳಗಿರ್ಲಿ. ಒಂದಾದ್ಮೇಲೆ 27 ಯಾವ್ದ್ರ ಮಗ್ಗಿ ಬರುತ್ತೆ? 3 ಮಗ್ಗಿಲ್ ಬರುತ್ತೆ. ಓಕೆ, 3 27, 9 27. ಮತ್ತೆ ಯಾವ್ದ್ರ ಮಗ್ಗಿಲ್ ಬರುತ್ತಾ 27? ಇಲ್ಲ ಸರ್, ಯಾವ್ದ್ರ ಮಗ್ಗಿಲ್ ಬರಲ್ಲ, ಅದಕ್ಕೆ ಲಾಸ್ಟು. ಈಗ 45ಕ್ಕೆ ಬನ್ನಿ. 45 ಯಾವ್ಯಾವ ಮಗ್ಗಿಲ್ ಬರುತ್ತೆ? 45 ಸರ್ 1ರಲ್ಲಿ ಬರುತ್ತೆ, 2ರಲ್ಲಿ ಬರಲ್ಲ. 15 3 45, 1 5 9 45. ಓಕೆ, 9 45. ನೆಕ್ಸ್ಟ್ 9 45 ಆಯ್ತು. 10ರಲ್ಲಿ ಬರಲ್ಲ, 11ರಲ್ಲಿ ಬರಲ್ಲ, 12ರಲ್ಲಿ ಬರಲ್ಲ, 13ರಲ್ಲಿ ಬರಲ್ಲ, 14 ಬರಲ್ಲ. 15 3 45. ಲಾಸ್ಟ್ ಒನ್ 45 45. ಮತ್ತೆ ಯಾವುದು ಮಗ್ಗಲಿ ಬರಲ್ಲ. ಈಗ 27 and 45 ಎಲ್ಲರಿಗೂ ಅರ್ಥ ಆಗಂಗೆ. ಮತ್ತೆ ಅಂಡ್ ಅಂದ್ರೆ ಇಂಗ್ಲಿಷ್ ಮೀಡಿಯಂಗೆ ಆಗ್ಬಿಡುತ್ತೆ. 27 and 45 ಯಾವ ಕಾಮನ್ನು? 2ರಲ್ಲೂ ಇರಾವ ಯಾವು? 1 3. ಮತ್ತೆ ಯಾವರ ಇದಾವೆ? ಯಾವುದು? 9. 1 3 9. HCF ಮಾಸಹ ಎಷ್ಟು? 9. ಅರ್ಥ ಆಗಿದೆಯಾ? ನೋಡ್ರಿ ಎಷ್ಟು ಈಸಿ ಇದೆ. ಫಸ್ಟ್ 1 ಬರ್ದ್ಬಿಡ್ಬೇಕು, ಆಮೇಲೆ ಮುಂದೆ
ಆ ಸಂಖ್ಯೆ ಯಾವ್ಯಾವ ಮಗ್ಗಿಲ್ ಬರುತ್ತೆ ನೋಡ್ರಿ. 27 3ರಲ್ಲಿದೆ, 9 3 27, 21 27, 45 ಒಂದರಲ್ಲಂತೂ ಫಿಕ್ಸ್, 3 15 45, 5 9 9 15 3 45 1 45, ಎರಡರಲ್ಲೂ ಕಾಮನ್ ಫ್ಯಾಕ್ಟರ್ಸ್ ನ ಆರಿಸ್ರಿ. ಆರಿಸಿದ್ರಾ? ಓಕೆ. ಆರ್ಸಾದ್ಮೇಲೆ ಅದರಲ್ಲಿ ಹೈಯೆಸ್ಟ್ ಇರೋದನ್ನ SCF ಅಂತ ಬರೀರಿ, ಮಾಸ ಅಂತ ಬರೀರಿ. ಅರ್ಥ ಆಗಿದೆ ಅನ್ಕೋಬಹುದಾ? 100%? ಆರ್ ಯು ಶೂರ್? ಕ್ಲೋಸ್ ಮಾಡ್ಲಾ? ಓಕೆ. ಸೊ ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಇವತ್ತೇ ಸಬ್ಸ್ಕ್ರೈಬ್ ಆಗ್ರಿ. ಎಲ್ಲ ಬೇಸಿಕ್ಸ್ ಕ್ಲಾಸನ್ನ ಕೇಳ್ಬೋದು. ನನ್ನ ಯೂಟ್ಯೂಬ್ ಚಾನಲ್ ಯಾವುದಂದ್ರೆ MBPL 74. ಮತ್ತೆ ನಿಮಗೆ ನೋಡ್ಲಿಕ್ಕೆ ಈಸಿ ಆಗ್ಲಿ ಅಂತೇಳಿ ನಾನು ಪ್ಲೇ ಲಿಸ್ಟ್ ಅನ್ನ ಮಾಡಿದ್ದೀನಿ. ಪ್ಲೇ ಲಿಸ್ಟ್ ಅಲ್ಲಿ ಹೋದ್ರೆ ಯಾವ ಹೆಡ್ಡಿಂಗ್ ಹೋಗ್ಬೇಕು ಅಂದ್ರೆ ಬೇಸಿಕ್ಸ್ ಆಫ್ ಮ್ಯಾಥಮೆಟಿಕ್ಸ್ ಅಂತಿದೆ, ಅದರಲ್ಲೇ ಸೆಲೆಕ್ಟ್ ಮಾಡ್ಕೊಂಡು ಇದು 9ನೇ ಪಾರ್ಟ್ ಮಾಡ್ತಾ ಇದ್ದೀನಿ. ನೀವು ಯಾವ ಪಾರ್ಟಿಂದ ನೋಡ್ಬೇಕು ಅಂದ್ರೆ ಸ್ಟಾರ್ಟಿಂಗ್ ಕ್ಲಾಸ್ ನೋಡೋರು ಪಾರ್ಟ್ 1 ನೋಡ್ತಾ ಬಂದ್ರೆ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ. ನೀವು ಡೈರೆಕ್ಟ್ ಆಗಿ ಪಾರ್ಟ್ 9ಗೆ ಜಾಯ್ನ್ ಆದ್ರೆ ನಾನು ಏನು ಮಾಡಕ್ಕಾಗಲ್ಲ. ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಅರ್ಥ ಮಾಡ್ಕೊಳ್ರಿ. ಪಾರ್ಟ್ 1 ನೋಡೋದ್ರ ಜೊತೆಗೆ ನೀವು ನೋಟ್ಸ್ ಅನ್ನ ಮಾಡ್ಕೋಬೇಕು. ಸೊ ಐ ಥಿಂಕ್ ಇದನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಇನ್ನು SCF ಇಟ್ ಇಸ್ ನಾಟ್ ಕಂಪ್ಲೀಟೆಡ್. ಇನ್ನ ಬೇರೆ ಬೇರೆ ಪ್ರಾಬ್ಲಮ್ಸ್ ಇದಾವೆ. ಯಾವ ತರ ಬಂದಾಗ ಬೇರೆ ಬೇರೆ 3 ನಂಬರ್ಸು ಕೊಟ್ಟಾಗ ಹೆಂಗ್ ಮಾಡೋದು ಅನ್ನೋದನ್ನ ನೆಕ್ಸ್ಟ್ ಪೀರಿಯಡ್ ಅಲ್ಲಿ ನಾನು ಕಂಟಿನ್ಯೂ ಮಾಡ್ತೀನಿ. ಓಕೆ.